ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ಏನು ಮಾಡಿದ್ದೆ ಊಟಕ್ಕೆ ಅಂತ ನೋಡಿಸ್ತೀನಿ ಬನ್ನಿ. ನೋಡಿರಿ, ಇಲ್ಲಿ ನಾನು ಒಂದು 4 ತುಂಡಾಗಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಚಮಚ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಏನು ಹಾಕೋಷ್ಟಿಲ್ಲ, ಸುಮ್ಮನೆ ಹಾಗೆ ಹುರಿಬೇಕು. ಸ್ವಲ್ಪ ಪರಿಮಳ ಬರೋ ತನಕನೂ ಹುರಿಬೇಕು. ಮತ್ತು ಇದಕ್ಕೆ ಒಂದು 4 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಭಾತ್ ರೆಸಿಪಿ, ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿರಿ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿರಿ, ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾವು 1 ಹಿಡಿ ಆಗಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಅಂದರೆ ಉದ್ದಿನಬೇಳೆ ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಘಮ್ ಅಂತ ಪರಿಮಳ ಬರುತ್ತೆ ಅಲ್ವಾ. ಉದ್ದಿನಬೇಳೆ ಹುರಿತಾ ಇದ್ದರೆ ಒಳ್ಳೆ ಪರಿಮಳ ಇರುತ್ತೆ. ಆ ಥರ ಒಳ್ಳೆ ಪರಿಮಳ ಬರೋ ತನಕನೂ ಉದ್ದಿನಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಕೆಂಪಗೆ ಉದ್ದಿನಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇದ್ರದ್ದು. ನೋಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಾಗಿ ಪೌಡರ್ ಮಾಡ್ಕೊಳ್ಳೋದು. ಈ ಒಂದು ಪುಡಿ ಏನು ಹಾಕ್ತೀವಲ್ವ ಭಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಘಮ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಟ್ರೈ ಮಾಡಿರಿ ನೀವು ಸಹ. ಈಗ ನೋಡಿರಿ, ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಪೌಡರ್ ಮಾಡ್ಕೊಂಡು ಬರ್ತೀನಂತೆ. ಈ ಥರ ಶನಿವಾರ ದಿನಗಳಲ್ಲಿ ಏನಾದರೂ ಭಾತ್ಗಳು ಮತ್ತು ಪುಳಿಯೋಗರೆ ಈ ಥರದ್ದು ನಾನು ಮಾಡ್ತಾಯಿರ್ತೀನಿ. ಇವತ್ತು ಇದೊಂದು ಡಿಫ್ರೆಂಟಾಗಿರುತ್ತೆ, ನೀವು ಎಲ್ಲ ಟ್ರೈ ಮಾಡಿರಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಈಗ 2 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು, ದೊಡ್ಡದಾಗಿರೋದು. ಈ ಥರ ಅಡ್ಡನಾಗಿ ಕಟ್ ಮಾಡಿಕೊಂಡು ಹೀಗೆ ಸಣ್ಣದಾಗಿ ಸ್ಲೈಸಸ್ ಥರ ಮಾಡ್ಕೋಬೇಕು. ತುಂಬ ದಪ್ಪ ಮಾಡಬೇಡ್ರಿ, ಚೆನ್ನಾಗಿರೋದಿಲ್ಲ ಮತ್ತು ಬೇಗನೂ ಬೇಯೋದಿಲ್ಲ, ತಿನ್ನೋದಕ್ಕೂ ಕಷ್ಟ ಅನಿಸುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನಮಗೆ ಚಿಪ್ಸ್ ಥರ ಇರುತ್ತೆ, ತುಂಬ ರುಚಿ ಇರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ವ, ಒಳ್ಳೆ ಚಿಪ್ಸ್ ತಿನ್ನಂಗೆ ಇರುತ್ತೆ. ಮಕ್ಕಳು ಇಷ್ಟಪಟ್ಕೊಂಡು ಇದನ್ನು ಆರಿಸ್ಕೊಂಡು ತಿಂತಾರೆ ಆಲೂಗಡ್ಡೆನ, ಅಷ್ಟು ರುಚಿ ಇರುತ್ತೆ. ಈ ಥರ ಎಲ್ಲ ಆಲೂಗಡ್ಡೆನೂ ನಾನು ಹೆಚ್ಕೊತಾ ಇದ್ದೀನಿ. ನೋಡಿರಿ, ನೀವು ಉದ್ದುದ್ದ ಬೇಕಂದರೆ ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಒಂದು ಅಡ್ಡನಾಗಿ ಒಂದು ಸಲ ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಹೀಗೆ ಇದನ್ನು ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟು ಆಲೂಗಡ್ಡೆ ಪೀಸ್ಗಳಾಗಿದೆ ನನಗೆ. ಇದಕ್ಕೀಗ ಒಂದು ಸ್ವಲ್ಪ ಬಟಾಣಿ ಸಹ ಸೇರಿಸ್ತಾ ಇದ್ದೀನಿ. ಬಟಾಣಿ ತುಂಬ ಇತ್ತು, ಮೊನ್ನೆ ಒಂದು ತೂಕ ಅಂದರೆ 2.5 kg ಅಷ್ಟು ತಂದುಬಿಟ್ಟಿದ್ರು ನಮ್ಮ ಮನೆಯವರು. ತುಂಬ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಬಟಾಣಿ, ನೋಡ್ತಾ ಇದ್ದೀರಾ ನೀವು. ತುಂಬ ದಿನ ಆಯಿತು ತಂದು. ಮತ್ತು ಅದು ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಫ್ರಿಜ್ಜಲ್ಲಿ ಎಷ್ಟು ದಿನ ಆದರೂ ಇರುತ್ತೆ, ಏನೂ ಹಾಳಾಗೋದಿಲ್ಲ. ಹಾಗಾಗಿ ನಾನು ಆಗಾಗ ತಂದು ಬಿಡಿಸಿ ಇಟ್ಕೊಂಡಿರ್ತೀನಿ. ಈಗ ನೋಡ್ತಾ ಇದ್ದೀರಾ, ನಾನು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಭಾತ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಅಂತ ಅನ್ಕೋಬೋದು, ನಾನು ಕುಕ್ಕರ್ ಬಳಸ್ತಾ ಇಲ್ಲ, ಹಾಗೆ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ನಾನು ಈ ಥರ ಯಾವಾಗಾದರೂ ಮಾಡ್ತೀನಿ ಸ್ನೇಹಿತರೆ. ರಾತ್ರಿ ಹೊತ್ತಲ್ಲಿ ಸ್ವಲ್ಪನೇ ಒಂದು ಪಾವು ಅನ್ನ ಮಾಡಬೇಕು ಅಂದರೆ ಮತ್ತೆ ಕುಕ್ಕರ್ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು. ಸಂಜೆ ಎಲ್ಲ ತೊಳೆದ್ಬಿಟ್ಟಿರ್ತೀನಿ, ಹಾಗಾಗಿ ಡೈರೆಕ್ಟಾಗೆ ಮಾಡ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅನ್ನ ಅಂದರೆ, ತುಂಬ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯಾಕೆ ಮುಂಚೆ ಎಲ್ಲ ಕುಕ್ಕರ್ಗಳೆಲ್ಲ ಎಲ್ಲಿತ್ತು ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ನನಗೆ ನೆನಪಿದೆ ನಮ್ಮಮ್ಮ ಯಾವಾಗ ಕುಕ್ಕರ್ ತೊಗೊಂಡಿದ್ರು ಅಂತ. ಅಲ್ಲಿ ತನಕನೂ ಕುಕ್ಕರ್ಗಳಿರಲಿಲ್ಲ ಮತ್ತು ಗ್ಯಾಸ್ ಸ್ಟವ್ ಸಹ ಇರಲಿಲ್ಲ. ಸೀಮೆಎಣ್ಣೆ ಸ್ಟೌವಲ್ಲೇ ಅಡುಗೆ ಎಲ್ಲ ಮಾಡ್ತಾಯಿದ್ದಾಗ. ಈಗ ನೋಡಿರಿ, ನಾನು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕ್ಕೋಬೇಕು. ಭಾತಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ಕೊಡುತ್ತೆ. ಈಗ ಒಂದು ಕಡೆ ಅನ್ನನೂ ಸಹ ಆಗ್ತಾಯಿದೆ, ಚೆನ್ನಾಗಿ ಕುದಿ ಹಿಡಿದಿದೆ, ನೋಡ್ತಾ ಇದ್ದೀರಾ ನೀವು. ಒಂದು ಕಡೆ ಅನ್ನ ಮಾಡ್ತಾ ಒಂದು ಕಡೆ ಒಗ್ಗರಣೆ ಮಾಡಿಬಿಡ್ತಾ ಇದ್ದೀನಿ. ಈ ಕಡೆ ಸಾಸಿವೆ ಸಹ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ಈಗಲೂ ತುಂಬ ಮನೆಗಳಲ್ಲಿ ಕುಕ್ಕರ್ ಬಳಸೋದೇ ಇಲ್ಲ ಸ್ನೇಹಿತರೆ, ಹಾಗೆ ಡೈರೆಕ್ಟಾಗೆ ಅಡುಗೆಯನ್ನು ಮಾಡ್ತಾರೆ. ಏನಂದರೆ ನಾವು ಅರ್ಜೆಂಟಿಗೆ ಸಮಯಕ್ಕೆ ಆಗೋದಿಲ್ಲ ಅಂತ ಹೇಳಿ, ಬೇಳೆ ಬೇಯೋದಿಲ್ಲ ಬೇಗ ಅಂತ ಕುಕ್ಕರನ್ನು ಬಳಸ್ತೀವಿ ಅಷ್ಟೇ, ಈಗಿನ ಒಂದು ಗಡಿಬಿಡಿ ಯುಗದಲ್ಲಿ ಅಂತ ಹೇಳ್ಬೋದು. ಈಗ ನೋಡಿರಿ, ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾವು ಪುಡಿಗೂ ಸಹ ಹಾಕ್ಕೊಂಡಿದ್ವಿ ಹುರ್ಕೊಂಡು. ಈಗ ಒಂಚೂರು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕಬಾರ್ದು. ಮೇಯ್ನಾಗಿ ಅರಿಶಿನ ಪುಡಿ ಹಾಕಿದ್ರೆ ಅದೊಂಥರ ಚಿತ್ರಾನ್ನ ಥರ ಆಗಿಬಿಡುತ್ತೆ. ಅರಿಶಿನ ಪುಡಿ ಹಾಕಬಾರ್ದು. ಮತ್ತು ಕಡಲೆ ಬೀಜನೂ ಸಹ ಇದಕ್ಕಷ್ಟು ಸೂಟ್ ಆಗೋದಿಲ್ಲ, ಹಾಗಾಗಿ ನಾನು ಕಡಲೆ ಬೀಜನೂ ಹಾಕ್ತಾಯಿಲ್ಲ, ಅರಿಶಿನ ಪುಡಿನೂ ಹಾಕಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಈ ರೀತಿಯಾಗಿ ಉದ್ದುದ್ದನಾಗಿ ಸೀಳ್ಕೊಂಡು ಹಸಿಮೆಣಸಿನ್ಕಾಯಿ ಒಂದು 4-5 ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ರಿ, ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ಲವಂಗನೂ ಹಾಕಿದ್ದೀವಿ, ಒಂದು ಸ್ವಲ್ಪ ಚುಮು ಅಂತ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಆಲೂಗಡ್ಡೆಗೆ ಚೆನ್ನಾಗಿ ಹೊಂದುತ್ತೆ ಅದು.
ಮತ್ತು ಚಕ್ಕೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸ್ನೇಹಿತರೆ. ಚಕ್ಕೆ ಪುಡಿ ಆಗಲಿ, ಚಕ್ಕೆ ಆಗಲಿ ಎಷ್ಟು ನಮಗೆ ಆರೋಗ್ಯ ಸುಧಾರಿಸುತ್ತೆ ಅದರಿಂದ ಅಂತ. ಹಾಗಾಗಿ ಅದನ್ನು ಸಹ ನಾವು ಅಡುಗೆಗೆ ಬಳಸಬೇಕು ಆಗಾಗ. ಈಗ ನೋಡಿರಿ, ಹೆಚ್ಚಿರೋ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂಚೂರು ಇದಕ್ಕೆ ನೀರು ಚುಮ್ಕಿಸ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಲೂಗಡ್ಡೆನೂ ಚೆನ್ನಾಗಿ ಬೇಯುತ್ತೆ, ಬಟಾಣಿ ಸಹ ಬೇಯುತ್ತೆ. ಮತ್ತು ಆಗಾಗ ನಾವು ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ತಳದ ಬಾಣಲಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿರಿ, ಈ ರೀತಿ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮುಚ್ಚಿಟ್ಟಿದ್ದೀನಿ ನಾನು. ಈ ಕಡೆ ಅಷ್ಟೊತ್ತಿಗೆ ಅನ್ನ ಸಹ ಆಗಿದೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಏನಂತೀವಿ ನಾವು ಉಮ್ಗೊಯ್ಯೋದು ಅಂತೀವಿ, ಆಫ್ ಮಾಡಿದ್ದೀನಿ. ಅದೊಂಚೂರು ಸೆಟ್ ಆಗಬೇಕು ಅನ್ನ ಅಲ್ವಾ. ಈಗ ನೋಡಿರಿ, ಆಲೂಗಡ್ಡೆ ಬೆಂದಿದೆ, ನಿಮಗೆ ತೋರಿಸ್ತೀನಿ. ಹೀಗಂದರೆ ನೀಟಾಗಿ ಗೊತ್ತಾಗುತ್ತೆ ನಮಗೆ ಆಲೂಗಡ್ಡೆ ಬೆಂದಿದೆಯಾ ಅಂತ. ಆಲೂಗಡ್ಡೆ ಈಗ ಬೆಂದಿದೆ, ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೀಗ ಅನ್ನನೂ ಸಹ ತಣ್ಣಗಾಗಿದೆ. ಅನ್ನ ಇದಕ್ಕೆ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ ನೀವು ಸ್ನೇಹಿತರೆ. ಇದಕ್ಕೆ ನಾವು ಭಾತ್ ಕಲಿಸೋವಾಗ, ಚಿತ್ರಾನ್ನ ಕಲಿಸೋವಾಗ ಮಾತ್ರ ಬಿಸಿ 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 ಅನ್ನಕ್ಕೆ ಕಲಿಸ್ಬಾರ್ದು. ಯಾಕಂದರೆ ನಾವು ಆ ಕಲಿಸೋ ಇದರಲ್ಲಿ ತುಂಬ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನ್ನ. ಅದಕ್ಕೋಸ್ಕರ ಸ್ವಲ್ಪ ತಣ್ಣದಿರಬೇಕು ಅನ್ನ. ಆಮೇಲೆ ನೋಡಿರಿ, ಈ ಪುಡಿ ಏನು ಮಾಡ್ಕೊಂಡ್ವಲ್ಲ ಉದ್ದಿನ ಬೇಳೆದು, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದೇನು ಪುಡಿ ಹುರಿಬೇಕು ಅಂತ ಇಲ್ಲ, ಎಣ್ಣೆಲಿ ಹಾಕಿ ಫ್ರೈ ಮಾಡೋ ಅಷ್ಟೇನಿಲ್ಲ, ಯಾಕಂದರೆ ಎಲ್ಲ ಹುರಿದು ಪುಡಿ ಮಾಡಿರ್ತೀವಲ್ವ ಅದಕ್ಕೋಸ್ಕರ. ಈಗ ನಾನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿ ಇಲ್ಲ ಅಂದರೆ ನಾವು ಪುಡಿ ಹುರ್ಕೊಂಡ್ವಲ್ಲ ಉದ್ದಿನಬೇಳೆ ಚಕ್ಕೆ ಎಲ್ಲನೂ, ಅದ್ರ ಜೊತೆಗೇ ಸ್ವಲ್ಪ ಒಣಕೊಬ್ಬರಿ ಹಾಕಿ ಹುರ್ಕೊಂಡು ಪೌಡರ್ ಮಾಡಿ ಸಹ ಹಾಕ್ಬೋದು. ನಾನು ಒಣಕೊಬ್ಬರಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಕಾಯಿ ತುರಿ ಇತ್ತು ಅಂತ ಕಾಯಿ ತುರಿ ಹಾಕಿದೆ. ಯಾವುದಾದ್ರೂ ಚೆನ್ನಾಗಿರುತ್ತೆ, ಇದೂ ತುಂಬ ಚೆನ್ನಾಗಿರುತ್ತೆ, ಒಣಕೊಬ್ಬರಿದೂ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ತುಂಬ ರುಚಿ ಇರುತ್ತೆ ನಿಂಬೆಹಣ್ಣು ಹಾಕಿ ಈ ಥರ ಭಾತನ್ನು ಮಾಡಿಕೊಂಡ್ರೆ. ನೋಡಿರಿ, ಈಗ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ಆಹಾ, ಎಂಥ ಫ್ಲೇವರ್ ಅಂತೀರಾ ಸ್ನೇಹಿತರೆ, ಘಮ್ಮಂತ ಇರುತ್ತೆ. ಅನ್ನಕ್ಕೆ ಹಾಕಿ ಕಲಿಸ್ತಾ ಇದ್ದರೆ ಉದ್ದಿನಬೇಳೆದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಇರುತ್ತೆ. ಇದನ್ನು ನೀವು ಹಬ್ಬದ ದಿನಗಳಲ್ಲೂ ಸಹ ಮಾಡ್ಕೋಬೋದು, ದೇವ್ರ ನೈವೇದ್ಯಕ್ಕೂ ಮಾಡ್ಬೋದು. ಮತ್ತು ಯಾವಾಗಾದರೂ ಮಕ್ಕಳಿಗೆ ಮಾಡಿಕೊಡ್ಬೋದು ಲಂಚ್ ಬಾಕ್ಸ್ಗಳಿಗೆ. ಮತ್ತು ಯಾವಾಗಾದರೂ ಈ ಥರ ಒಪ್ಪತ್ತುಗಳು ಮಾಡಿದಾಗ ಮಾಡ್ಕೋಬೋದು. ತುಂಬ ರುಚಿ ಇರುತ್ತೆ. ನೀವು ಸಹ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಭಾತು ಅಂತಂದರೆ ತುಂಬ ವೆರೈಟೀಸ್ ಭಾತ್ಗಳನ್ನ ಮಾಡ್ಬೋದು, ಇದು ಒಂದು ಅದರಲ್ಲಿ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ. ಬಟಾಣಿ ಸಹ ಇತ್ತಲ್ಲ, ಹಾಗಾಗಿ ಒಳ್ಳೆ ಕಾಂಬಿನೇಷನ್ ಆಯಿತು ಇದಕ್ಕೆ. ಮತ್ತು ಇನ್ನು ಭಾತ್ ಕಲಿಸಿದ್ದೀನಿ ಅಂದರೆ ನಾನು ಒಂದು ಸ್ವಲ್ಪ ಮೊಸರನ್ನ ಕಲಸೇ ಬಿಡ್ತೀನಿ. ಸ್ವಲ್ಪ ತುಪ್ಪದ ಒಗ್ಗರಣೆ ಮಾಡಿಬಿಟ್ಟು ಮೊಸರು ಬುತ್ತಿ ಕಲಿಸ್ಬಿಟ್ರೆ ಅಂತೂ ಏನು ಚೆನ್ನಾಗಿರುತ್ತೆ ಅಂತೀರಾ, ಟೇಸ್ಟೇ ಬೇರೆ. ನಾವು ಮೊಸರನ್ನ ಕಲಿಸ್ಕೊಂಡು ತಿನ್ನೋದು ಬೇರೆ, ಈ ರೀತಿ ಒಗ್ಗರಣೆ, ತುಪ್ಪದ ಒಗ್ಗರಣೆ ಹಾಕಿ ಮೊಸರು ಬುತ್ತಿ ಕಲಿಸಿದ್ರಂತೂ ಎಷ್ಟು ರುಚಿ ಇರುತ್ತಲ್ವ ಸ್ನೇಹಿತರೆ. ಭಾತು ಚಿತ್ರಾನ್ನ ಮಾಡಿದಾಗ ನಾನು ಮಾಡ್ತೀನಿ ಕಂಪಲ್ಸರಿ. ನೋಡಿರಿ, ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಆಲೂ ಭಾತ್ ಮತ್ತು ಮೊಸರು ಬುತ್ತಿ ಹೇಗೆ ಅನ್ನಿಸ್ತು ಸ್ನೇಹಿತರೆ. ನೀವು ಸಹ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವ್ಲಾಗ್ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.